ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಟ್ಯೂಸ್ಡೇ. ಸೊ ನಾನು ಬಂದು ಸಾಟರ್ಡೇ ಸಂಡೇ ಮಂಡೇ ಎಲ್ಲ ಫುಲ್ ಲಾಂಗ್ ಲೀವೇ ತೊಗೊಂಬಿಟ್ಟಿದ್ದೆ ಈ ಸತಿ. ಯಾಕೋ ಮೂಡು ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ ಮಾಡೋದಕ್ಕೆ. ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ವ್ಲಾಗ್ ನೇಮ್ ನೇತ್ರಾ ಶ್ರೀನಿವಾಸ್ ವ್ಲಾಗ್. ಸೊ ಇವತ್ತು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ಇಡ್ಲಿ ಬ್ಯಾಟರ್ ಇತ್ತು, ಸೊ ಹಾಗಾಗಿ ಇಡ್ಲಿ ಮಾಡೋದಕ್ಕೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವುದೇ ಥರದ ಬೇಳೆ ಏನು ಬಳಸ್ಕೊಳ್ದೆ ತುಂಬಾ ಟೇಸ್ಟಿಯಾಗಿರೋತಕ್ಕಂಥ ಇಡ್ಲಿ ಸಾಂಬಾರು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಶಾಪಿಂಗ್ ವ್ಲಾಗು ಹಾಕ್ತೀನಿ. ಮದುವೆ ಮನೆಗೆ ಬೇಕಾಗಿರೋಂತಹ ಕಾಸ್ಮೆಟಿಕ್ಸ್ ಮತ್ತು ಜ್ಯುವೆಲ್ಸ್ ಸಿಂಪಲ್ಲಾಗಿ, ಮದುವೆ ಮನೆಗೆ ಅಂದರೆ ಮದುವೆ ಹುಡುಗಿಗಲ್ಲ, ಆಂಟಿಗೆ ಮತ್ತು ಬರೋ ರಿಲೇಟಿವ್ಸು ಮತ್ತು ನಾವು ಎಲ್ಲ ಇರ್ತೀವಲ್ಲ, ಹಾಗಾಗಿ ಒಬ್ಬರು ತೊಗೊಂಡು ಹೋಗ್ಬಿಡೋಣ ಎಲ್ಲನೂ. ಯಾಕಂದರೆ ಮದುವೆ ಮನೆ ಅಂದಮೇಲೆ ಏನಾರೋ ಒಂದು ಮಿಸ್ ಆಗೇ ಆಗುತ್ತೆ. ಸುಮ್ಮನೆ ಅದಕ್ಕೆಲ್ಲ ಹುಡ್ಕೋದು ಬೇಡ. ಒಬ್ಬರು ತೊಗೊಂಡೋದ್ರೆ ಎಲ್ಲರೂ ಯೂಸ್ ಮಾಡಿ, ಅದು ಸಿಕ್ಕಿದ್ರೆ ಸಿಗಲಿ, ಸಿಗದಿದ್ರೆ ಕಳೆದೋಗ್ಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಆಂಟಿ ಸ್ವಲ್ಪ ಕಾಸ್ಮೆಟಿಕ್ಸು ಮತ್ತು ಒಂದು ಸರ ಬೇಕು ಅಂದಿದ್ರು, ಅದನ್ನು ಶಾಪ್ ಮಾಡಿದ್ದೆ. ಸೊ ಆ ಶಾಪಿಂಗ್ ವ್ಲಾಗ್ನ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಹಾಗೆ ನನ್ನ ಮಗ ಅಂತೂ ಇವಾಗ ತುಂಬಾ ಬುದ್ಧಿವಂತ, ಜಾಣ ಆಗ್ಬಿಟ್ಟಿದ್ದಾನೆ. ಕಲರ್ಸು, ನೇಮ್ಸು ಎಲ್ಲ ಕಂಡುಹಿಡಿತಾನೆ, ಐಡೆಂಟಿಫೈ ಮಾಡ್ತಾನೆ. ಅದನ್ನು ಇದ್ರ ಜೊತೆಲೇ ಶೇರ್ ಮಾಡ್ತೀನಿ ನೋಡಿ. ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ. ಮಕ್ಕಳು ಏನಾರ ಮಾಡಿದ್ರೆ ತುಂಬಾ ಖುಷಿ ಆಗುತ್ತಲ್ವ ತಾಯಿದಿರಿಗೆ. ಹಾಗೆ ನನಗೂ ತುಂಬಾ ಖುಷಿ ಆಗುತ್ತೆ. ಅವನು ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ಎಲ್ಲ ಕಲಿತಾ ಇದ್ದಾನೆ ಅಂತ. ಆ್ಯಕ್ಚುಲಿ ನನಗೊಂದು ಬುಕ್ ತರಬೇಕು ಅಂತಿದ್ದೀನಿ, ಎಲ್ಲ ಐಡೆಂಟಿಫೈ ಮಾಡೋಂಥ ಆನಿಮಲ್ಸು ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು, ಕಲರ್ಸು ತುಂಬಾ ಇರುತ್ತೆ ನೋಡಿ. ಆ ಥರದ್ದು ಒಂದು ಬುಕ್ ಸಿಗುತ್ತೆ, ಅದನ್ನು ತೊಗೊಂಬರ್ಬೇಕು. ಟೈಮೇ ಸಿಗ್ತಾ ಇಲ್ಲ ನನಗೆ, ತುಂಬ ಬ್ಯುಸಿ ಇದ್ದೀನಿ. ಹಾಗಾಗಿ ಫ್ರೀ ಆದಾಗ ತೊಗೊಂಡು ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ, ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡಿದ್ದಾನೆ ಅಂತ ಹಾಕ್ತೀನಿ ವ್ಲಾಗ್ನ ನೋಡಿ. ಹಾಗೆ ನನ್ನ ವ್ಲಾಗ್ ಇಷ್ಟ ಆಗಿರೋರು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾತ್ರ ಮರೀಲೇಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇಡ್ಲಿ ಇಟ್ಟಿತ್ತು, ಹಾಗಾಗಿ ಕ್ವಿಕ್ಕಾಗಿ ಆಗ್ಬಿಡುತ್ತೆ, ಇಡ್ಲಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು ಅಮ್ಮ ಇಡ್ಲಿ ಸಾಂಬಾರು ಮಾಡಮ್ಮ ಚೆನ್ನಾಗಿರುತ್ತೆ ಅಂದ್ಲು. ಸರಿ ಅಂದ್ಬಿಟ್ಟು ಇಡ್ಲಿ ಬ್ಯಾಟರ್ ಜೊತೆ ಒಳ್ಳೆ ಸೂಪರಾಗಿರೋಂತಹ ಇಡ್ಲಿ ಮಾಡೋಣ ಬನ್ನಿ. ನನ್ನ ಮಗಳು ಅದಕ್ಕೆ ಇಡ್ಲಿಗೆ ಸಾಂಬಾರು ಮಾಡಮ್ಮ ಅಂತ ಕೇಳಿದ್ಲು, ಹಾಗಾಗಿ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನಿಲ್ಲ, ಸಿಂಪಲ್ ಅಂದರೆ ಸಿಂಪಲ್ಲು, ಕ್ವಿಕ್ಕು, ಯಾವುದೇ ಥರ ಬೇಳೆ ಕಾಳು ಏನು ಬಳಸಂತೆ ಮಾಡ್ಕೊಳ್ಳೋದು. ಕಾಯಿನೂ ಬಳಸಲ್ಲ ನಾನು. ಟೊಮೆಟೊ ಒಂದು 4 ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ, ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 3 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕು ಅಂದರೆ ನೀವು ಸಿಪ್ಪೆ ಸುಲ್ದು ಹಾಕ್ಕೋಬೋದು. ನಾನು ಗ್ರೈಂಡ್ ಮಾಡ್ತೀನಲ್ಲ ಅಂದ್ಬಿಟ್ಟು ಸಿಪ್ಪೆಯನ್ನು ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 3 ವಿಜಿಲ್ ಕೂಗಿಸ್ಕೊಳ್ಳೋಣ, ಚೆನ್ನಾಗಿ ಬೆಂದ್ಕೊಳ್ಳಿ. ಹಾಗೆ ಇದಕ್ಕೆ ಬಂದು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು: ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಸಿಪ್ಪೆ ಸುಲ್ತಿದ್ದೀನಿ, ಮತ್ತು ಒಂದು 3 ಒಣಮೆಣ್ಸಿಕಾಯಿ. ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಬಂದು 2 ಸ್ಪೂನಷ್ಟು ಸಾಂಬಾರು ಪೌಡರು, 1 ಸ್ಪೂನಷ್ಟು ಅರಿಶಿನ, ಮತ್ತು ಬೆಲ್ಲ ಮಿಸ್ ಮಾಡಲೇಬಾರ್ದು. ಯಾಕಂದರೆ ಇಡ್ಲಿ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಇದ್ರೇ ಹೋಟೆಲ್ ಶೈಲಿಯಲ್ಲಿ ತುಂಬ ಚೆನ್ನಾಗಿರೋದು. ನನ್ನ ಮಗಳಿಗೆ ಈ ಸಾಂಬಾರು ಸ್ವೀಟಾಗಿದ್ದರೆ ತುಂಬ ಇಷ್ಟಪಡ್ತಾಳೆ, ಹಾಗಾಗಿ ಬೆಲ್ಲ ಒಂದು ತುಂಡು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲ ಬೇಯಿಸ್ಕೊಂಡು ಒಂದು 3 ವಿಷಿಲ್ ಬರೆಸಿ ಕ್ಲೀನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು, ಆ ನಂತರ ಇದೆಲ್ಲ ಒಗ್ಗರಣೆ ಕೊಟ್ಕೊಂಡು ಇದನ್ನೆಲ್ಲ ಹಾಕಿದ್ರೆ ಬೊಂಬಟ್ಟಾಗಿರೋ ಅಂತಹ ಇಡ್ಲಿ ಸಾಂಬಾರು ರೆಡಿಯಾಗುತ್ತೆ. ಬನ್ನಿ ಹೇಗೆ ಮಾಡಿದ್ದು ಅಂತ ತೋರಿಸ್ಕೊಟ್ಟಿದ್ದೀನಿ, ಏನೇನು ಹಾಕಬೇಕು ಅಂತ. ಹಾಗೆ ಮಾಡುವಾಗ ವಿಧಾನನ ತೋರಿಸ್ಕೊಡ್ತೀನಿ. ತುಂಬ ಈಸಿ, ಸಿಂಪಲ್ ಮೆಥಡ್, ಕ್ವಿಕ್ಕಾಗುತ್ತೆ. ಯಾರೇ ಬೇಸಿಕ್ ಅಡುಗೆ ಕಲ್ತಿಲ್ಲ ಅಂದ್ರೂ ಆಗುತ್ತೆ. ಹಾಗೆ ಈ ಸಾಂಬಾರು ಬಂದು ಊಟಕ್ಕೂ ತಿನ್ಬೋದು, ಅಂದರೆ ಅನ್ನದ ಜೊತೆಲೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ವೀಟಾಗಿ. ಹಾಗಾಗಿ ಇವತ್ತು ಇಡ್ಲಿ ಜೊತೆ ಇಡ್ಲಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟು ಮಾಡಿ, ಓಕೆನಾ? ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ನೋಡಿ, ಈ ಥರ ಫೈನಾಗೆ ಪೇಸ್ಟ್ ಮಾಡ್ಕೋಬೇಕು. ಬೇಯಿಸಿರೋದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಿಮ್ಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಖಾರದ ಪುಡಿಯೇ ಜಾಸ್ತಿ ಹಾಕ್ಕೊಳ್ಳಿ. ನಾನು 2-3 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಇವಾಗ ಒಗ್ಗರಣೆಗೆಲ್ಲ ಹಾಕ್ಕೊಂಡಿದ್ದೀನಿ ಒಂದೇ ಸತಿ. ಒಣಮೆಣ್ಸಿಕಾಯಿ, ಕರಿಬೇವು, ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಬೇಕಾದರೆ. ನಿಮ್ಗೆ ಇಷ್ಟ ಇದ್ದರೆ ಫ್ಲೇವರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಜಾಸ್ತಿ ಏನು ನೀರು ಬೇಕಾಗಲ್ಲ, ಅವಶ್ಯಕತೆ ಇರಲ್ಲ. ಹಾಗಾಗಿ ಟೊಮೆಟೊ ಬೇಯಿಸಿರೋ ನೀರು ಇರುತ್ತಲ್ಲ, ಇದನ್ನು ಹಾಗೆ ಇಟ್ಕೊಳ್ಳಿ. ಇದನ್ನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಆದರೂ ಟೇಸ್ಟಿಯಾಗಿರಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ.
ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರು ಹಾಕಿದ್ದೀನಿ. ಹಾಗೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಖಾರದ ಪುಡಿ, ಅರಿಶಿಣದ ಪುಡಿ ಒಂದು 1/4 ಸ್ಪೂನು ಮತ್ತು ಒಂದು ತುಂಡು ಬೆಲ್ಲ, ಇದಿಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಇದು ಕುದಿದ ತಕ್ಷಣ ನಾವು ರುಬ್ಬಿಟ್ಟಿರೋಂತಹ ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ, ಯಾಕೆಂದರೆ ಖಾರದ ಪುಡಿ ಎಲ್ಲ ಚೆನ್ನಾಗಿ ಕುದಿಬೇಕು. ಹಾಗಾಗಿ ಇದು ಚೆನ್ನಾಗಿ ಕುದೀಲಿ ಫಸ್ಟು. ಸೊ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ರುಬ್ಬಿರೋಂತಹ ಪೇಸ್ಟನ್ನು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಜಾರಲ್ಲಿ ಮೆತ್ಕೊಂಡಿರ್ತಲ್ಲ ಅದನ್ನು ನೀರನ್ನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಓಕೆ, ಸಾಕಿಷ್ಟು. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಸೊ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಕುದ್ದಿದ ತಕ್ಷಣ ಇಳಿಸ್ಬಿಡೋಣ. ಸೊ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ಇದ್ರ ರೆಸಿಪಿ. ಫೈನಲಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಂಗಿದ್ರೆ ಹಾಕ್ಕೋಬೋದು. ನಮ್ಮನೇಲಿ ಇರಲಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ನೀವು ಹಾಕ್ಕೊಳ್ಳಿ, ಕಂಪ್ಲೀಟ್ ಆಗುತ್ತೆ. ಬನ್ನಿ ಇವಾಗ ಇಡ್ಲಿಗೆ ಇಟ್ಬಿಡ್ತೀನಿ. ಇಡ್ಲಿಗೆಲ್ಲ ಪ್ಲೇಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಡ್ಲಿಗೆ ಅಂಗಡಿಗೆ ಹೋಗಿದ್ದೆ, ಅದನ್ನು ವ್ಲಾಗ್ ಇದರಲ್ಲೇ ಹಾಕಿದ್ದೀನಿ. ಶಾಪಿಂಗಿಗೆ ಮಾಮೂಲಿ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಳಕ್ಕೆ. ನಾವೇನಂತ ದೊಡ್ಡ ಮೇಕಪ್ ಆರ್ಟಿಸ್ಟ್ ಅಲ್ಲ. ಸೊ ಏನೇನು ಬೇಕು ಬೇಸಿಕ್ಲಿ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀವಿ ಅಷ್ಟೇ. ಮಾಮೂಲಿ ಜಡೆಗೆ ಹಾಕುವಂಥ ಗಂಟುಗಳು ಇದು ರೆಡಿ ಸಿಗುತ್ತಲ್ಲ ಅದನ್ನು ತೊಗೊಂಡ್ವಿ. ಪ್ಲೈನ್ಸ್ ಹಾಕು ಅಂದರು ಆಂಟಿ. ಸ್ಟೋನ್ಸ್ ಇರೋದೆಲ್ಲ ಬೇಡ, ನನಗೆ ಇಷ್ಟ ಆಗಲ್ಲ ಅಂದರು. ಹಾಗಾಗಿ ಒಂದು 5 ತೊಗೊಂಡ್ರು ಅವರು, ಅವ್ರ ಅಕ್ಕನ ಮಕ್ಕಳಿಗೆಲ್ಲ ಸೇರಿಸಿ. ಆಂಟಿ ಮಾತ್ರ ಪ್ಲೈನ್ ತೊಗೊಂಡ್ರು. ಇನ್ನು ಇಬ್ರಿಗೂ ಪ್ಲೈನ್ ಡಿಸೈನೇ ತೊಗೊಂಡ್ರು. ಇನ್ನಿಬ್ರಿಗೆ ಸ್ಟೋನ್ಸ್ ತೊಗೊಂಡ್ರು. ಈ ಥರ ಪ್ಲೈನ್ ತೊಗೊಂಡ್ರು. ಹಾಗೆ ನನ್ನ ಮಗಳು ಎಲ್ಲನೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ಓಲೆ ಗೀಲೆ ಅಂಗಡಿಲಿ ಏನೇನಿದೆ ಎಲ್ಲನೂ. ಕೆಲವೊಂದಷ್ಟು ತೊಗೊಂಡ್ವಿ ಅಷ್ಟೇ. ಲಿಪ್ ಲೈನರು, ಲಿಪ್ಸ್ಟಿಕ್ಕು, ಐಲೈನರು, ಈ ಥರ ಜಾಸ್ತಿ ಓವರಾಗೂ ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರು ಮತ್ತು ನೈಲ್ ಪಾಲಿಶು, ಲೈಟ್ ಕಲರ್ಸ್ ತೊಗೊಂಡ್ವಿ. ಇದೆಲ್ಲ ಡಾರ್ಕ್ ಆ್ಯಕ್ಚುಲಿ. ನನ್ನ ಮಗಳು ಸುಮ್ಮನೆ ಜೋಡಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ ಅಷ್ಟೇ. ಆಮೇಲೆ ಮಾಮೂಲಿ ಸ್ಯಾರಿ ಪಿನ್ನು, ಹೇರ್ ಪಿನ್ನು, ಯು ಪಿನ್ನು ಮತ್ತು ರಬ್ಬರ್ ಬ್ಯಾಂಡ್ಸು, ಈ ಥರ ಒಂದೊಂದೇ ಅಂದ್ಕೊಂಡು 2,500 ರೂಪಾಯಿ ಬಿಲ್ ಆಗೋಯಿತು. ಸ್ಟಿಕ್ಕರ್ಸ್ ಎಲ್ಲ ಸ್ಟೋನ್ಸ್ ಇರೋದು ತೊಗೊಳ್ಳಿಲ್ಲ, ಯಾಕೆಂದರೆ ಫೋಟೋಗೆ ಚೆನ್ನಾಗಿ ಕಾಣಲ್ಲ, ವೈಟ್ ಕಾಣುತ್ತೆ ಅಂದರು. ಹಾಗಾಗಿ ರೆಡ್ ಕಲರ್ ಇರೋವಂಥದ್ದು ಸ್ವಲ್ಪ ಪ್ಲೈನ್ದೇ ತೊಗೊಂಡ್ವಿ, ಫೋಟೋಸ್ಗೂ ಚೆನ್ನಾಗಿ ಕಾಣಬೇಕು ಅಂತ. ಒಂದು 4 ಪ್ಯಾಕೆಟ್ ತೊಗೊಂಡ್ವಿ. ಹಾಗೆ ಬಾಚಣಿಗೆ ಎಲ್ಲನೂ ತೊಗೊಂಡ್ವಿ. ಯಾಕೆಂದರೆ ಯಾವ್ದು ರಿಟರ್ನ್ ಮನೆಗೆ ಬರುತ್ತೆ, ಯಾವ್ದು ಬರೋಲ್ಲ ಏನೂ ಹೇಳೋಕ್ಕಾಗಲ್ಲ. ಫಂಕ್ಷನ್ಸಲ್ಲಿ ಕೆಲವೊಂದೆಲ್ಲ ಕಳೆದೋಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಎಲ್ಲರೂ ಏನು ತೊಗೊಂಡು ಹೋಗ್ತಾಯಿಲ್ಲ. ಯಾವುದನ್ನೇ ಒಂದು ಪಿನ್ನಾನೇ ಆದ್ರೂ ಎಲ್ಲ ಒಂದೇ ಸತಿ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದನ್ನೇ ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಎತ್ಕೊಳ್ತಾ ಇದ್ದೀವಿ ಅಷ್ಟೇ ಎಲ್ಲರೂ. ಮತ್ತು ಆಂಟಿ ಬಳೆ ತೊಗೊಂಡ್ರು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ 2 ಸೆಟ್ ತೊಗೊಂಡ್ರು. ಚೆನ್ನಾಗಿತ್ತು. ಅವ್ರಿಗೊಂದು, ಅವ್ರ ನಾದಿನಿಗೊಂದು ಅಂತ 2 ಸೆಟ್ ತೊಗೊಂಡ್ರು. ಆಮೇಲೆ ಸರಗಳು ನೋಡಿದ್ವಿ ಬೆಳಗ್ಗೆ ಮುಹೂರ್ತಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ, ಮುತ್ತಿನ ಸರ. ಅದೇನೋ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಗಾಂಧಿ ಬಜಾರಲ್ಲಿ ತೊಗೊಂಡು ಬಂದು ಕೊಟ್ಟೆ ನಾನು. 650 ರೂಪಾಯಿನೋ ಆಯಿತು. ಈ ಥರ ದಿಂಡಲ್ಲ ಗಂಟು ತೊಗೊಂಡಿದ್ದು. ಒಟ್ಟು 5 ಗಂಟು ತೊಗೊಂಡ್ವಿ. ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ. ಇದಕ್ಕಿಷ್ಟೇ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನಾವೆಲ್ಲನೂ ಟೋಟಲಿ ಬಿಲ್